ಇನ್ನು 2026ರ ಆರಂಭದ ಸಂಭ್ರಮದಲ್ಲಿ 2 ಲಕ್ಷ ಲಡ್ಡುಗಳನ್ನು ಪ್ರಸಾದವಾಗಿ ವಿತರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ಹಂಚಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಯ ವಿಜಯನಗರದಲ್ಲಿರುವಂತಹ ದೇವಸ್ಥಾನ, ಮೈಸೂರಿನಲ್ಲಿರುವಂತಹ ವಿಜಯನಗರದ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಈ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ತಿರುಪತಿ ಮಾದರಿಯಲ್ಲಿಯೇ 2 ಲಕ್ಷ ಲಡ್ಡು ಪ್ರಸಾದವನ್ನು ಇಲ್ಲಿ ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 1ರಂದು ಅಂದರೆ ನಾಳೆ ಇಲ್ಲಿ ಲಡ್ಡುಗಳನ್ನು ವಿತರಣೆ ಮಾಡಲಾಗುತ್ತೆ ಪ್ರಸಾದದ ರೂಪದಲ್ಲಿ. 10 ದಿನಗಳಿಂದ ಈ ಲಡ್ಡುಗಳ ತಯಾರಿಯನ್ನು ನಡೆಸಲಾಗಿದೆ. ಅಲ್ಲಿ ತಯಾರಿಕೆಯ ಕಾರ್ಯದಲ್ಲಿ ಬರೋಬ್ಬರಿ 100 ನುರಿತ ಬಾಣಸಿಗರು ಭಾಗಿಯಾಗಿ 2 ಲಕ್ಷ ಲಡ್ಡುಗಳನ್ನು ತಿರುಪತಿ ಮಾದರಿಯಲ್ಲಿಯೇ ದೊಡ್ಡ ದೊಡ್ಡ ಲಡ್ಡುಗಳನ್ನು ತಯಾರಿಸಿರುವಂಥದ್ದು. 2 ಲಕ್ಷ ಲಡ್ಡುಗಳನ್ನು ವಿತರಿಸಲಾಗುತ್ತೆ. ನಮ್ಮ ಈ ಯೋಗ ನರಸಿಂಹಸ್ವಾಮಿ ಕ್ಷೇತ್ರದ ಮತ್ತು ನಮ್ಮ ಭಾಷಣ ಸ್ವಾಮಿ ಗುರುಗಳು ಮತ್ತು ಶ್ರೀನಿವಾಸ ಗುರುಗಳು ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇವತ್ತು ತುಂಬ ವಿಶೇಷವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಮಾನ್ಯ ಗುರೂಜಿಗಳು ಈ ಕಾರ್ಯಕ್ರಮ ಹೆಂಗೆ ಪ್ರಾರಂಭ ಆಯಿತು ಅಂತ ಆಲ್ರೆಡಿ ನಮ್ಮ ಶ್ರೀನಿವಾಸ್ವಾಮಿಗಳು ಹೇಳಿದ್ದಾರೆ, ಗುರೂಜಿಗಳು ಹೇಳಿದ್ದಾರೆ. ನಾನು ತಿಳಿದಾಗೆ ನಾನು ಜೊತೆಯಲ್ಲೇ ಇದ್ದೆ. ಅಂದು ಅವತ್ತು ಅಪ್ಪಾಜಿಯವರು ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗೋಂಥ ಒಂದು ಅವಕಾಶ ಕಷ್ಟ. ಎಲ್ಲರೂ ತಿರುಪತಿಗೆ ಹೋಗಿ ಪ್ರಸಾದ ತೊಗೊಂಬರೋ ಅಂಥ ಒಂದು ಅನುಕೂಲ ಕಮ್ಮಿ. ಆದರೆ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಸ್ವಾಮೀಜಿಯವರಿಗೆ ಕೇಳಿಕೊಂಡು ಈ ಥರ ಯಾಕೆ ನಾವು ಇಲ್ಲಿ ತಿರುಪತಿ ಥರ ನಾವು ಜನಗಳಿಗೆ ಪ್ರಸಾದ ಹಂಚಬಾರ್ದು ಅನ್ನೋ ಥರ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಟ್ಟಾಗ ಸ್ವಾಮಿಗಳು ತುಂಬ ಸಂತೋಷದಿಂದ ಸ್ವೀಕರಿಸಿ ಪಕ್ಕದರ್ತಕ್ಕಂಥ ನಮ್ಮ ಅಕ್ಕವ್ರಿಗೆ ಭಾರತಮ್ಮವ್ರಿಗೆ ಅಪ್ಪಾಜಿ ಹೇಳಿದ್ರು ಏನಾದ್ರು. ಇನ್ನು ಈ ವರ್ಷ ಅಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ವಿತರಣೆ ಮಾಡೋದಕ್ಕೆ ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 2 ಲಕ್ಷ ಲಡ್ಡುಗಳನ್ನು, ಇದರಲ್ಲಿ 2 kg ತೂಕದ 10,000 ಲಡ್ಡುಗಳನ್ನು ತಯಾರಿ ಮಾಡಲಾಗಿದೆ. ಅಂದರೆ ಒಂದೊಂದು ಲಡ್ಡು 2 kg ತೂಗುತ್ತೆ. ಇನ್ನು 2 kg ತೂಕದ 10,000 ಲಡ್ಡುಗಳು, ಹಾಗೆ 150 ಗ್ರಾಮ್ ತೂಕದ 2 ಲಕ್ಷ ಲಡ್ಡುಗಳನ್ನು ಅಲ್ಲಿ ತಯಾರಿಸಲಾಗಿರುವಂಥದ್ದು. ಇದಕ್ಕಾಗಿ ಟೋಟಲ್ 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 10,000 ಲೀಟರ್ ತೈಲ, 50 kg ಪಿಸ್ತಾ, 500 kg ಗೋಡಂಬಿ, 500 kg ಒಣ ದ್ರಾಕ್ಷಿ, 1000 kg ಡೈಮಂಡ್ ಸಕ್ಕರೆ, 2000 kg ಬೂರಾ ಸಕ್ಕರೆ, 250 kg ಬಾದಾಮಿ, 50 kg ಯಾಲಕ್ಕಿ, 50 kg ಜಾಕಾಯಿ, 50 kg ಪಚ್ಚೆ ಕರ್ಪೂರ, 200 kg ಲವಂಗವನ್ನು ಬಳಸಿ ಈ ಲಡ್ಡು ಪ್ರಸಾದವನ್ನು ತಯಾರಿಸಲಾಗಿರುವಂಥದ್ದು. ಇದರಲ್ಲಿ 10,000 ಲಡ್ಡುಗಳೇನಿದೆ, 10,000 ಲಡ್ಡುಗಳು 2 kg ತೂಗುತ್ತೆ ಒಂದೊಂದು ಲಡ್ಡು.